ನಿರ್ಮಲ ಮಲಪ್ರಭೆ ಅಂತೇಳಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಸುಮಾರು 2.5 ವರ್ಷಗಳ ಹಿಂದೆ ನಮ್ಮ ಪರಮ ಪೂಜ್ಯ ಶ್ರೀ ಶಿವಾನಂದ ಗುರೂಜಿಯವರು ಇಲ್ಲಿ ಏನು ತಪೋಕ್ಷೇತ್ರ ಆಶ್ರಮದಲ್ಲಿ ಒಂದು ಆಶ್ರಮ ಪ್ರಾರಂಭವಾದ 2.5 ವರ್ಷದ ಹಿಂದೆ ಇದನ್ನು ಕಾರ್ಯಕ್ರಮವನ್ನು ಸತತವಾಗಿ 2.5 ವರ್ಷಗಳಿಂದ 15 ದಿವಸ ಯಾವಾಗ ನೀರಿದು ಸಂಪೂರ್ಣವಾಗಿ ಸರಿತತೆ ಸಂಪೂರ್ಣವಾದಂಥ ಎಲ್ಲ ಈ ಭಾಗದ ಎಲ್ಲ ರೈತರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರನ್ನೂ ಕರೆದುಕೊಂಡು ಒಂದು ನಿರ್ಮಲ ಮಲಪ್ರಭೆ ಅಂತ ಒಂದು ಅಭಿಯಾನವನ್ನು ಹಾಕಿಕೊಂಡು ಸುಮಾರು 2.5 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷ ಏನು ನೀರು ಈಗ ಸ್ವಲ್ಪ ಇದರ ಕಾರಣದಿಂದ ಇವತ್ತು ಘನಾಚಾರ್ಯ ಶಿಕ್ಷಣ ಸಂಸ್ಥೆಯ ಎಲ್ಲ ನಮ್ಮ ವಿದ್ಯಾರ್ಥಿಗಳು NSS ಕ್ಯಾಂಪ್ ಮುಖಾಂತರ ಇವತ್ತು ನಮ್ಮ ಮಠಕ್ಕೆ ಆಗಮಿಸಿ ತಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಿದಾಗ ಈ ಎಲ್ಲರೂ ಇವತ್ತು ಅನೇಕ ಇಲ್ಲಿ ದೂರಿಂದ ಕೂಡ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಲ್ಲಪ್ಪಣ್ಣ ಆಗಿರ್ಬೋದು ಎಲ್ಲರೂ ಬಂದು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಯಾಕಪ್ಪ ಅಂದರೆ ಇದು ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ನೀರು ನಮಗೆ ಮೇನ್, ಅದನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕಂತೇಳಿ ಅವ್ರದ್ದೊಂದು ಏನು ಆಸೆ ಇದೆ. ಇದು ಕೇವಲ ಪರಮ ಪೂಜ್ಯರದಲ್ಲ, ನಾವೆಲ್ಲವನ್ನು ನೀರನ್ನು ರಕ್ಷಣೆ ಮಾಡಿದರೆ ನಮ್ಮ ಆರೋಗ್ಯವೂ ಕೂಡ ಎಲ್ಲರ ಆರೋಗ್ಯ ಸುಧಾರಣೆ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ನಾಡಿನ ಎಲ್ಲ ಜನರು ಇದಕ್ಕೆ ಸಹಕರಿಸಬೇಕಂತೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಲಪ್ರಭಾ ನದಿಯ ದಂಡೆ ಒಳಗಡೆ ನಿರ್ಮಲ ಮಲಪ್ರಭಾ ಅಂತಕ್ಕಂಥ ಒಂದು ಯೋಜನೆಯನ್ನು, ಹೊಸ ಕಾನ್ಸೆಪ್ಟನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮೀಜಿಗಳು ಇಲ್ಲಿ ತಪೋವನ ಜಾಲಿಕೊಪ್ಪದಿಂದ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಆ ಪ್ರಯೋಗ ಎಷ್ಟೊಂದು ಯಶಸ್ವಿಯಾಗಿದೆ ಅಂತಂದರೆ ಇವತ್ತು ಸುತ್ತಮುತ್ತಲಿನ ಅನೇಕ 100 ಹಳ್ಳಿಗಳಿಗೆ ಹಳ್ಳಿಗಳ ಕುಡಿಯುವ ಈ ನೀರಿನ ಯೋಜನೆಗೆ ಆಧಾರ ಸ್ತಂಭ ಅಂತಂದ್ರೆ ಮಲಪ್ರಭಾ. ಈ ಮಲಪ್ರಭಾ ತಾಯಿಯನ್ನು ಯಾವುದೂ ಕೂಡ ನೈರ್ಮಲ್ಯದಿಂದ ಇಟ್ಕೋಬೇಕು, ಇಲ್ಲಿ ನಿರ್ಮಲವಾಗಿರಬೇಕು, ಇಲ್ಲಿ ಹೊಲಸು ಕಸ ಕಡ್ಡಿಗಳನ್ನು ಹಾಕೋದು, ಅರಿವೆಗಳನ್ನು ಹಾಕಬಾರ್ದು ಅಂತಕ್ಕಂಥ ಒಂದು ಅವೇರ್ನೆಸ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಜೀವ ನದಿ ಏನಾದರೂ ನೀವು ಕಲ್ಮಶ ಆದರೆ ಅದೇ ಕಲ್ಮಶ ನೀರನ್ನು ನೀವು ಕುಡಿತೀರಿ, ನೀವು ಕುಡಿದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತೀರಿ, ನಿಮ್ಮ ಸಂಸ್ಕಾರವನ್ನು ಹಾಳು ಮಾಡ್ಕೋತೀರಿ, ನಿಮ್ಮ ಪ್ರಕೃತಿಯನ್ನು ಹಾಳು ಮಾಡ್ಕೋತೀರಿ. ಅದಕ್ಕಾಗಿ ಪ್ರಕೃತಿಯನ್ನು ಸದಾ ರಕ್ಷಣೆ ಒಳಗಡಿರತಕ್ಕಂಥ ಅವರು ಏನು ಮನೋಭಾವನೆಯನ್ನು ಇಟ್ಟಿದ್ದಾರೋ ಅದಕ್ಕೆ ಇವತ್ತು ಆ ತಪೋವನದ ಒಂದು ವರಿಷ್ಠಾಧಿಕಾರಿಗಳು ಇವತ್ತೇನು ಪರಮ ಪೂಜ್ಯರು ನೇತೃತ್ವ ತೆಗೆದುಕೊಂಡಿದ್ದಾರೋ ಆ ನೇತೃತ್ವಕ್ಕೆ ಇವತ್ತು ರೈತ ಮುಖಂಡರಿರ್ಬೋದು, ನಾಡಿನ ಗಣ್ಯರಿರ್ಬೋದು, ಅದರ ಜೊತೆಗೆ ವಿದ್ಯಾರ್ಥಿ ಮಿತ್ರರು ಕೂಡ ಇವತ್ತು 100 ಜನ ಮಹಿಳಾ ವಿದ್ಯಾರ್ಥಿನಿಯರು ಬಂದು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಹಳಷ್ಟು ಶ್ಲಾಘನೀಯ. ಇದಕ್ಕೆ ಪರಮ ಪೂಜ್ಯರಿಗೆ ಈ ನಾಡಿನ ಪರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಜಾಲಿಕೊಪ್ಪ ಗ್ರಾಮದ ಈ ಮಲಪ್ರಭಾ ನದಿ ಕಟ್ಟಡ ಆದಮೇಲೆ ನೀರು ನಿಲ್ತತಿದೆ. ಈ ನದಿಯ ಆಶ್ರಯದಲ್ಲಿ ಜಾಲಿಕೊಪ್ಪ ಗ್ರಾಮದಲ್ಲಿ ನೀಲ್ಜಿ ಶಿವಾನಂದ ಸ್ವಾಮಿಗಳು ಒಂದು ಆಶ್ರಮ 3 ವರ್ಷದಿಂದ ಕಟ್ಟಿ ಇಲ್ಲಿ ನಿಲ್ಲಿಸಿದ್ದಾರೆ. ಅವರು ಈ ದಂಡೆಗುಂಟ ಏನು ಜನ ಇಲ್ಲಿ, ಯಾಕಂದ್ರೆ ಇದು ಹೈವೇ ಆಗೈತಿ, ಹೈವೇ ಆಗಿರೋದ್ರಿಂದ ಇಲ್ಲಿ ಭಾಳ ಜನ ಸಂಪರ್ಕದಾರ, ಭಾಳ ಕಲ್ಮಶ ಮಾಡ್ತಾರೆ ಇದನ್ನು. ಅದಕ್ಕೆ ಅವ್ರ ಸ್ವಾಮಿಗಳ ನೇತೃತ್ವದಲ್ಲಿ ಸ್ವಾಮಿಗಳು ಈಗ ಇದು 4ನೇ ಸಲ ಈ ಥರ ಸ್ವಚ್ಛತಾ ಕಾರ್ಯಕ್ರಮ ಹಾಕ್ಕೊಂಡಿರೋದು. ಅವರು ಈ ನೀರನ್ನು ನೈರ್ಮಲ್ಯಯುಕ್ತ ಅಂದ್ರೆ ಸ್ವಚ್ಛ ಇಟ್ಕೊಂಡ್ರೆ ಇದು ಇಡೀ ಸಮುದಾಯಕ್ಕೆ, ಈ ನಾಡಿಗೆ ಅದ್ರ ಉಪಯೋಗ ಭಾಳ ಆಗ್ತದೆ ಅಂತ ಹೇಳ್ತಾರೆ. ಅವರು FS ಪಾಟೀಲ್ರು, ರೈತ ಸಂಘದ ಮುಖಂಡರಾದ ಮಾಂತೇಶ್ ಕಮ್ಮತ್ ಅವರು ಹಾಗೂ ಈ ಘನಾಚಾರ್ಯ ಶಿಕ್ಷಣ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳು ನಿನ್ನೆಯಿಂದ ಸೇರಿ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ಈ ನದಿ ಸ್ವಚ್ಛ ಇದೀಗ ಆಲ್ ಅಪ್ಲೈನ್ಸಸ್ ನಲ್ಲಿ ನೀವು ಎಕ್ಸ್ಚೇಂಜ್ ಮಾಡಬಹುದು ನಿಮ್ಮ ಓಲ್ಡ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಹಾಗೂ ಟೇಪ್ ರಿಕಾರ್ಡರ್. ಜೊತೆಗೆ ಗೆಲ್ಲಿ ಫ್ರೀ ಗಿಫ್ಟ್ಸ್. ಇಷ್ಟೇ ಅಲ್ಲ, ಹೋಮ್ ಅಪ್ಲೈನ್ಸಸ್ ನ ಮೇಲೆ 0% ಫಿನಾನ್ಸ್ ಕೂಡ ಲಭ್ಯವಿದೆ. ಜೊತೆಗೆ ಫ್ರೀ ಡೆಲಿವರಿ. ತ್ವರೆ ಮಾಡಿ, ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ. ಭೇಟಿ ಕೊಡಿ ಆಲ್ ಅಪ್ಲೈನ್ಸಸ್, ಶಾಪ್ 8, VT ಗುಜ್ಜರ್ ಕಾಂಪ್ಲೆಕ್ಸ್, BVVS ಕಾಲೇಜ್ ರೋಡ್, ಬಾಗಲಕೋಟೆ. or call 08354 225 251.